ಅದೃಶ್ಯತ್ವಾಧಿಕರಣ ಮುಂದುವರೆದಿದೆ. ಈ ಅಧಿಕರಣದಲ್ಲಿ ಅಕ್ಷರ ಶಬ್ದ ಸಹಿತವಾಗಿ ಉಕ್ತವಾದ ಅನ್ಯತ್ರ ಪ್ರಸಿದ್ಧ ಅದೃಶ್ಯತ್ವ ಧರ್ಮವನ್ನು ಪರಬ್ರಹ್ಮನಲ್ಲಿ ಸಮನ್ವಯ ಮಾಡೋದಾಗುತ್ತದೆ. ನಾವು ಹಿಂದಿನ ಪಾಠದಲ್ಲಿ ಈ ಕೆಳಗಿನ 2 ಸೂತ್ರಗಳನ್ನು ಅಧ್ಯಯನ ಮಾಡಿದ್ದೇವೆ. ಓಂ ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತೇ ಓಂ ಮತ್ತು ಓಂ ವಿಶೇಷಣ ಭೇದ ವ್ಯಪದೇಶಾಭ್ಯಾಂಚ ನೇತರ ಓಂ. ಇನ್ನು ಮುಂದಿನ ಮತ್ತು ಕೊನೆಯ ಸೂತ್ರದ ಅಧ್ಯಯನ ಓಂ ರೂಪೋಪನ್ಯಾಸಾಚ ಓಂ 23ನೇ ಸೂತ್ರ. ಒಟ್ಟಾರೆ ಬ್ರಹ್ಮಸೂತ್ರದಲ್ಲಿ 54ನೇ ಸೂತ್ರ. ಯದಾ ಪಶ್ಯತೆ ರುಕ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ಇತಿ ಮುಂಡಕೋಪನಿಷತ್ತು. ಬ್ರಹ್ಮ ಜ್ಞಾನಿಯಾದ ಜೀವನು ಯಾವ ಸಮಯದಲ್ಲಿ ಬಂಗಾರದ ವರ್ಣವುಳ್ಳ ಜಗತ್ಕರ್ತೃವಾದ ಸರ್ವಸ್ವಾಮಿಯಾದ ಪುರುಷ ಶಬ್ದವಾಚ್ಯವಾದ ಚತುರ್ಮುಖ ಬ್ರಹ್ಮದೇವರಿಗೂ ಕಾರಣನಾದ ಪರಮಾತ್ಮನನ್ನು ನೋಡುತ್ತಾನೆಯೋ ಹೀಗೆ ಅಥರ್ವಣ ಶ್ರುತಿಯಲ್ಲಿ ತಿಳಿಸಲಾಗಿದೆ. ಮುಂದುವರಿದು ಅದೃಶ್ಯನಲ್ಲಿ ಬಂಗಾರ ವರ್ಣವನ್ನು ಹೇಳಿ ಅವನ ಜ್ಞಾನದಿಂದ ಮೋಕ್ಷವನ್ನು ಹೇಳಿರುವುದರಿಂದ ಅದೃಶ್ಯತ್ವ ಧರ್ಮವುಳ್ಳವನು ವಿಷ್ಣುವೇ ಆಗಿದ್ದಾನೆ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ ಇತ್ಯಾದಿ ಹೇಳಲಾಗಿದೆ. ಮುಖ್ಯವಾಗಿ ನಾರಾಯಣನೇ ಪ್ರಳಯ ಕಾಲದಲ್ಲಿ ಇದ್ದನು. ಚತುರ್ಮುಖ ಬ್ರಹ್ಮನೂ ಇರಲಿಲ್ಲ, ರುದ್ರನೂ ಇರಲಿಲ್ಲ. ಆ ನಾರಾಯಣನು ಮೌನ ತಾಳಿದವನಾಗಿ ಸೃಜಿಸಲು ಅಂದರೆ ಜಗತ್ತನ್ನು ಸೃಷ್ಟಿ ಮಾಡಲು ಯೋಚಿಸಿದನು. ನಂತರದಲ್ಲಿ ಈ ಮಹದಾದಿಗಳು ಹುಟ್ಟಿದವು. ಮಹತ್ತತ್ವ ಇತ್ಯಾದಿ ತತ್ವಗಳು ಹುಟ್ಟಿದವು. ಅವ್ಯಕ್ತ ತತ್ವದಿಂದ ಮಹತ್ತ ತತ್ವ, ಅಹಂಕಾರ ತತ್ವ ಮತ್ತು ಈ ರೀತಿ ಮುಂದೆ ತತ್ವಗಳು ಹುಟ್ಟಿದವು. ಹಾಗೆಯೇ ವಾಯುದೇವರು, ಚತುರ್ಮುಖ ಬ್ರಹ್ಮದೇವರು, ಅಗ್ನಿ, ಯಮ, ವರುಣ, ರುದ್ರ, ಇಂದ್ರಾದಿ ದೇವತೆಗಳನ್ನು ಸೃಷ್ಟಿ ಮಾಡಿದನು. ಅಂತಹ ಮಹಾಮಹಿಮನಾದ ಸರ್ವೋತ್ತಮನಾದ ನಾರಾಯಣನ ರೂಪಗಳು 4 ಬಣ್ಣದ್ದಾಗಿವೆ. ಅವು ಬಿಳಿಯ ಶುಕ್ಲ ಬಣ್ಣ, ಕೆಂಪು ರಕ್ತ ಬಣ್ಣ, ಹಳದಿ ರೌಕ್ಮಂ ಮತ್ತು ಕಪ್ಪು ಕೃಷ್ಣ ಬಣ್ಣಗಳು. ಈ ಬಣ್ಣಗಳನ್ನು ಬ್ರಹ್ಮಾದಿ ದೇವತೆಗೋಸ್ಕರ ಬೆರೆಸಿದನು, ಕ್ಲುಪ್ತ ಮಾಡಿದನು. ಅಂದರೆ ಏನಾಯಿತು, ಒಂದಕ್ಕೊಂದು ಬೆರೆಸಿದಂಗೆಲ್ಲ ಅವು ಸ್ಥೂಲ ಆಗ್ತಾವೆ. ಸ್ಥೂಲ ಸೃಷ್ಟಿ ಆಗಬೇಕಲ್ಲ, ಜಗತ್ತು ಪಂಚೀಕರಣ ಕಾರ್ಯಗಳಾಗಬೇಕು. ಮುಂದೆ ಈ ಬಣ್ಣಗಳು ಮುಂದುವರೆದು ಪ್ರಾಕೃತ ಬಣ್ಣಗಳನ್ನೇ ಬೆರೆಸಲ್ಪಟ್ಟವು, ಮತ್ತೆ ಗಟ್ಟಿಯಾದವು. ಮುಂದೆ ಅವುಗಳು ಮನುಷ್ಯರಿಗೆ ಹಂಚಲ್ಪಟ್ಟವು. ಪರಿಶುದ್ಧ ಬಣ್ಣಗಳನ್ನು ಮಾತ್ರ ಪರಮಾತ್ಮನು ತನ್ನಲ್ಲೇ ಇಟ್ಟುಕೊಂಡನು. ಅಂದರೆ ಅಪ್ರಾಕೃತ ಬಣ್ಣ ಪರಮಾತ್ಮನು. ಇವು ಏನಂದರೆ ಸತ್ವರಜ ತಮ ಗುಣಗಳಿಂದ ಸೇರಿದಂಥ ಅದು ಮೊದಲು ಕೂಡ ಅವ್ಯಕ್ತ ತತ್ವದಲ್ಲಿ ಇರ್ತಾವೆ. ಆದ್ರೂ ಅದಕ್ಕಿಂತ ವಿಶೇಷವಾದ ಬಣ್ಣ ಪರಿಶುದ್ಧ ಬಣ್ಣ ಪರಮಾತ್ಮದು. ಅದಕ್ಕಿಂತ ವಿಶೇಷ ಸತ್ವರಜ ತಮ ಮೊದಲ ಮೂಲ ಏನಿವೆ ಅಲ್ಲ, ಅದೇ ವಿಶೇಷ. ಅದು ಅವ್ಯಕ್ತ ಇದೆ, ಶುದ್ಧವಾಗಿವೆ ಅವು. ಅದಕ್ಕಿಂತ ಪರಿಶುದ್ಧ ಬಣ್ಣವುಳ್ಳದ್ದು ಪರಮಾತ್ಮ ಅಪ್ರಾಕೃತ. ಅದನ್ನು ಮಾತ್ರ ತಾನು ತನ್ನಲ್ಲಿಯೇ ಇಟ್ಟುಕೊಂಡನು. ಹೀಗೆ ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ವರ್ಣಗಳನ್ನು ಹೇಳಿರುವುದನ್ನೇ ಅದೃಶ್ಯನಲ್ಲಿ ಹೇಳಿರುವುದರಿಂದ ಅದೃಶ್ಯತ್ವಾದಿ ಗುಣಗಳು ವಿಷ್ಣುವಿನವೇ ಆಗಿವೆ. ಪ್ರಕೃತದಲ್ಲಿ ಪರಮಾತ್ಮನ ವರ್ಣವು ಬಂಗಾರದ ಶುದ್ಧ ಹಳದಿ ವರ್ಣವಾಗಿದೆ. ಪರಮಾತ್ಮನ ವರ್ಣವನ್ನು ಏನು ತಿಳ್ಕೊಬೇಕು ನಾವು? ಬಂಗಾರದ ಶುದ್ಧ ಹಳದಿ ವರ್ಣವನ್ನು ಎಂದು ತಿಳಿದುಕೊಂಡು ನಾವು ಧ್ಯಾನವನ್ನು ಮಾಡಬೇಕು. ಇಲ್ಲಿ ಈ ಅದೃಶ್ಯತ್ವಾದಿ ಅಧಿಕರಣ ಮುಗಿಯಿತು. ಅದರ ಸಂಗ್ರಹ ಏನಪ್ಪ, ವಿಷಯ ಏನು? ಅದೃಶ್ಯತ್ವಾದಿ ಗುಣವುಳ್ಳವರು ಯಾರು ಅಂತ ಕಂಡುಹಿಡಿಯೋದು. ಸಂಶಯ, ಅದೃಶ್ಯತ್ವಾದಿ ಗುಣವುಳ್ಳವನು ಪ್ರಕೃತಿನೋ, ಚತುರ್ಮುಖ ಬ್ರಹ್ಮರುದ್ರಾದಿಗಳು ಅಥವಾ ಪರಬ್ರಹ್ಮನಾದ ವಿಷ್ಣು ಅಂತ ಡೌಟ್ಸ್ ಬರ್ತದೆ. ಪೂರ್ವ ಪಕ್ಷ ಏನಿದೆ, ಏನು ಹೇಳ್ತಾರೆ? ಮೊದಲೇನು ಹೇಳ್ತಾರೆ? ಮೊದಲನೇ ಪಕ್ಷ ಅದೃಶ್ಯತ್ವಾದಿ ಧರ್ಮಗಳು ಅಕ್ಷರನಲ್ಲಿ ಇರುವುದರಿಂದ ಅಕ್ಷರ ಶಬ್ದವಾಚ್ಯಳಾದ ಲಕ್ಷ್ಮೀದೇವಿಯೇ ಅದೃಶ್ಯತ್ವಾದಿ ಗುಣವುಳ್ಳವಳು. ಯಾಕೆಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಲಕ್ಷ್ಮೀದೇವಿಯನ್ನು ಅಕ್ಷರವಾಚ್ಯಳನ್ನ ಅಂತ ಹೇಳಿದ್ದಾನೆ. ಅಥವಾ ಉಪನಿಷತ್ತಿನ ಪ್ರಾರಂಭದಲ್ಲಿ ಬ್ರಹ್ಮ ಶಬ್ದವಿರುವುದರಿಂದ ಚತುರ್ಮುಖ ಬ್ರಹ್ಮನು ಅದೃಶ್ಯತ್ವಾದಿ ಗುಣವುಳ್ಳವನು. ಹೀಗಾಗಿ ಅನೇಕ ಜನರು ಅದೃಶ್ಯತ್ವಾದಿ ಗುಣವುಳ್ಳವರು ಇದ್ದಾರೆ. ಪರಬ್ರಹ್ಮನೇ ಯಾಕೆ? ಚತುರ್ಮುಖ ಬ್ರಹ್ಮನೂ ಇದ್ದಾನೆ, ಲಕ್ಷ್ಮೀನೂ ಇದ್ದಾಳೆ. ಹಾಗೆ ಇನ್ನು ಸಿದ್ಧಾಂತ, ಅದೃಶ್ಯತ್ವಾದಿ ಗುಣವುಳ್ಳವನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ. ಏಕೆಂದರೆ ಅವನು ಪರವಿದ್ಯೆಗೆ ವಿಷಯನಾಗಿದ್ದಾನೆ. ಇನ್ನು ಅದೃಶ್ಯತ್ವಾದಿ ಗುಣವುಳ್ಳ ಅಕ್ಷರನಿಗೆ ಸರ್ವೇಶ ಮತ್ತು ಪರತಃ ಪರಹ ಎಂಬ ವಿಶೇಷಣಗಳಿರುವುದರಿಂದ ಮತ್ತು ಈ ವಿಶೇಷಣಗಳು ಪ್ರಕೃತಿಗೆ ಕೊಡುವುದಿಲ್ಲವಾದುದರಿಂದ ಆ ಪ್ರಕೃತಿಯು ಅದೃಶ್ಯತ್ವಾದಿ ಗುಣಗಳಲ್ಲ. ಹೀಗೆ ಪರಬ್ರಹ್ಮನಾದ ವಿಷ್ಣುವಿಗೆ ಅನೇಕ ವಿಶೇಷಣಗಳಿವೆ.
ಅನೇಕ ಧರ್ಮಗಳಿವೆ, ಅದು ಪ್ರಕೃತಿಗೆ ಇಲ್ಲ. ಚತುರ್ಮುಖ ಬ್ರಹ್ಮನು ಅಕ್ಷರನಿಂದ ಭಿನ್ನನೆಂದು ಹೇಳಿರುವ ಪ್ರಯುಕ್ತ ಅವನು ಅದೃಶ್ಯತ್ವಾದಿ ಗುಣ ಉಳ್ಳವನಲ್ಲ. ಪ್ರಯೋಜನ: ಅದೃಶ್ಯತ್ವಾದಿ ಗುಣವುಳ್ಳವನು ಆನಂದಮಯನಾದ ಪರಬ್ರಹ್ಮನೆನಿಸಿರುವ ವಿಷ್ಣು ಎಂದು ಹೇಳಿರುವುದು ಸ್ಥಿರವಾಯಿತು. ಇದೇ ಪ್ರಯೋಜನ. ಆದ್ದರಿಂದ ಏನಪ್ಪ ಅಂದರೆ ಅದೃಶ್ಯತ್ವಾದಿ ಗುಣವುಳ್ಳವರು ಮತ್ಯಾರೂ ಅಲ್ಲ, ಕೇವಲ ಪರಬ್ರಹ್ಮನಾದ ವಿಷ್ಣು. ಚತುರ್ಮುಖ ಬ್ರಹ್ಮ ಅಲ್ಲ, ರುದ್ರಾದಿಗಳು ಅಲ್ಲ, ಲಕ್ಷ್ಮೀದೇವಿ ಚಿತ್ ಪ್ರಕೃತಿ ಲಕ್ಷ್ಮೀದೇವಿ ಅಲ್ಲ, ಜಡ ಪ್ರಕೃತಿನೂ ಅಲ್ಲ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಏನಪ್ಪ ಅಂದರೆ ಈ ಒಂದು ಅದೃಶ್ಯತ್ವಾದಿ ಅಧಿಕರಣದಲ್ಲಿ ಹೇಳಿದ್ದಾರೆ. ಇಲ್ಲಿಗೆ ಈ ಅಧಿಕರಣ ಮುಗಿಯಿತು. ಮತ್ತೆ ಮುಂದೆ ಬೇರೆ ಅಧಿಕರಣವನ್ನು ತೆಗೆದುಕೊಳ್ಳೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.